The only difference between a good day or bad day is our attitude. ಯಾವುದೇ ಫೀಲ್ಡ್ ಅಲ್ಲಿ ಖುಷಿಯಲ್ಲಿ ಕೆಲಸ ಮಾಡಬೇಕು. ಕೈ ಹಿಡಿದ ಚಹಾ ಕಾಮಧೇನು ಕೆಫೆಯ ಯಶಸ್ಸಿನ ಕತೆ. ವಿದೇಶದ ಕನಸು ತ್ಯಜಿಸಿ ತವರಿಗೆ ಹಿಂದಿರುಗಿ ಉದ್ಯಮ ಆರಂಭಿಸಿದ ಯುವಕನ ಯಶೋಗಾಥೆ. ಕತಾರ್ನಲ್ಲಿ ಹಲವು ವರ್ಷ ದುಡಿದು ತನ್ನ ಊರಿಗೆ ಮರಳಿ ಉದ್ಯಮ ಆರಂಭಿಸಲು ತೀರ್ಮಾನಿಸಿದ ಸಚಿನ್ ಕರ್ಕೆರಾ ಅವರ ಜೀವನದಲ್ಲಿ ಆರಂಭದಲ್ಲಿ ಸತತ ಸೋಲುಗಳ ಹಾದಿ ಕಂಡುಬರುತ್ತದೆ. ಒಂದಿಲ್ಲೊಂದು ರೀತಿಯಲ್ಲಿ ಹಲವು ನಷ್ಟಗಳ ಬಳಿಕ ಕೊನೆಗೆ ಕಾಮಧೇನು ಕೆಫೆ ಎಂಬ ಚಹಾ ಅಂಗಡಿ ಹೊಸ ರೂಪದಲ್ಲಿ ಬದಲಿಸಿದೆ. ಸಚಿನ್ ಅವರು ತಮ್ಮ ಉದ್ಯಮದ ಪ್ರಾರಂಭಿಕ ಪಾಠಗಳು, ಎದುರಿಸಿದ ಸಂಕಷ್ಟಗಳು ಮತ್ತು ಕೊನೆಗೂ ಯಶಸ್ಸು ಕಂಡ ಕಾಮಧೇನು ಕೆಫೆ ಸ್ಥಾಪನೆಯ ಹಿಂದೆ ಇರುವ ನಿಖರ ಕಥೆಯನ್ನ ಹಂಚಿಕೊಳ್ಳುತ್ತಾರೆ. ಗ್ರಾಮೀಣ ಪರಿಸರದಲ್ಲಿಯೇ ವಿಶಿಷ್ಟ ಶೈಲಿಯಲ್ಲಿ ಚಹಾ ಸೇವಿಸುವ ಅವಕಾಶ ನೀಡುವ ಕಾಮಧೇನು ಕೆಫೆ ಇದೀಗ ಸ್ಥಳೀಯ ಬ್ರ್ಯಾಂಡ್ ಆಗಿ ರೂಪಾಂತರಗೊಂಡಿದೆ. ನಂದು ಆ ಕೆಫೆ ಸ್ಟಾರ್ಟ್ ಮಾಡಿದ ರೀಸನ್ನೇ ಒಂದು ಬ್ಯಾಂಕ್ ಲೋನ್. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ. ನನಗೆ ಆ್ಯಕ್ಚುಲಿ ಏನು ಗೊತ್ತಿರಲಿಲ್ಲ, ಕೆಫೆ ಆಗಲಿ ಒಂದು ಹೋಟೆಲ್ ಉದ್ಯಮದ ಯಾವುದೇ ನಾಲೆಜ್ ಇಲ್ಲ. ಈಗಲೂ ಅಷ್ಟೇ ನಾನೊಂದು ಮನೆಯಲ್ಲಿ ಏನು ಮಾಡ್ತಾರೆ ಅದೇ ರೀತಿ ಮಾಡಿ ಕೊಡ್ತಾ ಇದ್ದೀನಿ. ನನಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇನು. ಕಸ್ಟಮರ್ಗೆ ಏನು ಕೊಡಬೇಕು ಅದು ಕೊಡ್ತಾ ಇದ್ದೀನಿ. ಕಸ್ಟಮರು ನನಗೆ ನನ್ನ ಫೀಡ್ಬ್ಯಾಕ್ ಚೆನ್ನಾಗಿದೆ. ನನ್ನ ಸರೌಂಡಿಂಗ್ದು ಕಸ್ಟಮರನ್ನು ನಾನೆಲ್ಲ ಒಂದು 200 ಮೆಂಬರ್ಸ್ ನನಗೆ ಸೆಟ್ ಆಗಿದ್ದಾರೆ. ಅದು 3 years ಆಯಿತು. ಆ ಪೇಷನ್ಸಲ್ಲಿ ನಿಂತದಕ್ಕೆ ಆಯಿತು. ಇವಾಗ ನನ್ನ ಕೆಫೆ ಒಂದು ನನಗೆ ಬದುಕು ಕಟ್ಟುವಂತೆ ಮಾಡಿಕೊಟ್ಟಿದೆ. ಮತ್ತೆ ನಾನು ಹೇಳೋದು, ಯಾವತ್ತೂ ಸಹ ನಾವು ನನ್ನ ಫೀಲ್ಡ್, ಈಗ ನಾನೊಂದು ಫೀಲ್ಡ್, ಆ ಫೀಲ್ಡ್, ಈ ಫೀಲ್ಡ್ ಅಂತ ನಾವು ಥಿಂಕ್ ಮಾಡ್ಬಾರ್ದು. ನಮಗೆ ಯಾವುದೇ ಫೀಲ್ಡಲ್ಲಿ ಖುಷಿಯಲ್ಲಿ ಕೆಲಸ ಮಾಡಬೇಕು. ನಮ್ಮ ಮನಸ್ಸಿಗೆ ಖುಷಿ ಆಗೋದಾದರೆ ಆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಷ್ಟೇ ನಾನು ಹೇಳಿ. ಅಲ್ಲ, ಅದು ಇಲ್ಲಿ ಬಂದ ಮೇಲೆ ಅನ್ಎಕ್ಸ್ಪೆಕ್ಟೆಡ್ ಒಂದೊಂದು ನಮಗೆ ಐಡಿಯಾ ಸಿಕ್ಕಿತ್ತು. ಅಂದರೆ ಏನಾದರೂ ಒಂದು ಮಾಡಬೇಕಲ್ಲ, ಮಾಡಲೇಬೇಕು. ಆಶೀರ್ವಾದವನಿಗೆ ಮಾಡಲೇಬೇಕಲ್ಲ. ಏನಾದರೂ ಒಂದು ಪ್ಲ್ಯಾನ್ ಮಾಡೋದಂತಲ್ಲ, ಅದು ತನ್ನಷ್ಟಕ್ಕೆ ಒಂದೊಂದು ದಾರಿ ನಿಮಗೆ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಗೊತ್ತಿದ್ರೆ, ಖಾಲಿ ಪ್ಲ್ಯಾನ್ ಇಟ್ಕೊಂಡು ಕೂತ್ರೆ ಆಗೋದಿಲ್ಲ. ನೀವೇ ಖುದ್ದು ದುಡಿತೀರಾದರೆ ನಿಮ್ಗೆ ಎಷ್ಟು ಸಹ ದಾರಿ ಇದೆ. ನಾನು ಹೇಳೋದಷ್ಟೇ. ನನಗೆ ಅದೇ ನಾನು ಯಂಗ್ಸ್ಟರ್ಸ್ಗೆ ಹೇಳೋದು ಇಷ್ಟೇ, ಏನು ನಮ್ಮ ಲೈಫಲ್ಲಿ ನಾವು ಏನಾದರೂ ಕೆಲಸ ಮಾಡ್ತಿದ್ರೆ ನಮ್ಮ ಹೆಲ್ತು ಚೆನ್ನಾಗಿರ್ತದೆ. ಫಿಸಿಕಲು ಆ್ಯಕ್ಟಿವಿಟೀಸ್ ಇರುವಂಥ ಒಂದು ಯಾವುದಾದ್ರೂ ಬಿಸ್ನೆಸ್ ಮಾಡ್ತೀವಿ ಯಾವಾಗಲೂ ನಮಗೆ ಅದರಲ್ಲಿ ಬೆನಿಫಿಟ್ ಸಡನ್ ಬರೋದಿಲ್ಲ. ಸ್ವಲ್ಪ ದಿನ ಆಗಬೇಕು. ಬಂದ ತಕ್ಷಣ ದುಡ್ಡು ಎಲ್ಲಿಂದ ಸಹ ಬರುತ್ತೆ. ನಾವು ಸಹ ಫಸ್ಟ್ ಕೈಯಿಂದಲೇ ಹಾಕಿದ್ವಿ. ಒಂದು ಇವಾಗ ಏನೋ ಒಂದು ಸ್ವಲ್ಪ ಅರ್ನ್ ಮಾಡ್ತಾ ಇದ್ವಿ. ಅದನ್ನೇ ನಾನು ಬಂದ ತಕ್ಷಣ ಬಿಸ್ನೆಸ್ ನನಗೆ ದುಡ್ಡು ಬರಬೇಕು ಅಂತಲೇ ಆಲೋಚನೆ ಮಾಡೋದಲ್ಲ. ದುಡ್ಡು ಜೊತೆ ನಾನು ಹೇಗೆ ಕಸ್ಟಮರನ್ನು ಹೋಲ್ಡ್ ಮಾಡಿದ್ದೀನಿ, ನನಗೆ ಕಸ್ಟಮರ್ ಹೇಗೆ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ಹೌದು, ನಾನು ಆ್ಯಕ್ಚುಲಿ ಏನು ಥಿಂಕ್ ಮಾಡಿದೆ ಅಂದರೆ, ನಾನು ಸಹ ಒಂದು ಜಿಮ್ ಫೀಲ್ಡಲ್ಲಿ ಇದ್ದಾವಲ್ಲ, ಅಂದರೆ ಓನ್ ಜಿಮ್ ಇತ್ತು. ಹಾಗಾಗಿ ನಾನು ಅದೇ ಕೊರೋನಾದಿಂದ ಲಾಸ್ ಆದಮೇಲೆ ಇದಕ್ಕೆ ನಾನು ಹೇಳಿದ್ದು ಈ ಫೀಲ್ಡಿಗೆ. ಬಟ್ ನಾನು ಅದೇ ಹೇಳಿದಲ್ಲ, ನನಗೆ ಒಂದು ಎಥಿಕ್ಸಲ್ಲೇ ನಾನು ಬಿಸ್ನೆಸ್ ಮಾಡಿದ್ದೀನಿ. ಕ್ವಾಲಿಟಿ ಇರುವ ಫುಡ್ಗಳನ್ನು ಸೇಲ್ ಮಾಡೋದು. ಮತ್ತು ಅದೇ ಕಡಲೆ ಅವಲಕ್ಕಿ, ನಿಮ್ಮ ಉಪ್ಪಿಟ್ಟು ಅವಲಕ್ಕಿ, ಮತ್ತು ಎಣ್ಣೆ ಐಟಮ್ಸ್ ನನಗೆ ಬೇಜಾರಾಗ್ತದೆ. ಎಣ್ಣೆಗಳ ಬಾಯ್ಲ್ಡ್ ಎಣ್ಣೆಗಳ ಫುಡ್ಡುಗಳು ನಾವು ಜನಗಳಿಗೆ ಚೀಪ್ ಅಂತ ಕೊಡ್ಲಿಕ್ಕೆ ಹೋಗ್ಬಾರ್ದು. ಒಂದ್ಸರಿ ಎಣ್ಣೆ ಯೂಸ್ ಆದಮೇಲೆ ನೆಕ್ಸ್ಟ್ ಟೈಮ್ಗೆ ಎಣ್ಣೆ ಚೇಂಜ್ ಮಾಡಬೇಕು. ಅಂಥ ಫುಡ್ಡುಗಳನ್ನೇ ನಾವು ತಿನ್ನಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ನಾನು ಜಿಮ್ ಸೆಕ್ಷನಿಂದ ಇರೋದ್ರಿಂದ ನಾನು ಥಿಂಕ್ ಮಾಡಿದ್ದೀನಿ, ಎಲ್ಲರಿಗೆ ಸಹ ಹೆಲ್ತ್ ಕಾನ್ಷಿಯಸ್ ಅನ್ನು ಮೇನ್ ಇಟ್ಕೊಂಡೇ ನಾನು ರನ್ ಮಾಡ್ತಾ ಇದ್ದೇನೆ. ಆ ಬರವಣಿಗೆಗಳು ಬರೆದದ್ದು ನನಗೇನೆ ಮೋಟಿವೇಟ್ ಆಗಲಿಕ್ಕೆ. ಬೆಳಿಗ್ಗೆ ಬಂದು ನಾನೇ ಓದೋದು. ಐಡಿಯಾಸ್ ಡೋಂಟ್ ವರ್ಕ್ ವಿದೌಟ್ ಯು ಡೂಯಿಂಗ್ ದ ವರ್ಕ್. ದೇವರಿದ್ದಾನೆಂದ ನಂಬಿಕೆ ಬಲವಾಗಿರಬೇಕೇ ಹೊರತು ದೇವರೇ ಎಲ್ಲವನ್ನು ಮಾಡುತ್ತಾನೆಂದು ಭ್ರಮೆಯಲ್ಲಿ ಬದುಕಬಾರದು. ಆ ಥರದ್ದು
ಒಂದೊಂದು ಕೆಲವು ಕಾನ್ಸೆಪ್ಟನ್ನು ನನಗೇನೆ ನಾನು ಮತ್ತು ಕೆಲವೊಮ್ಮೆ ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಎ ಗುಡ್ ಡೇ ಆರ್ ಬ್ಯಾಡ್ ಡೇ ಈಸ್ ಅವರ್ ಆಟಿಟ್ಯೂಡ್. ಹೋಟೆಲ್ ನಮ್ಮದು ಕಾಮಧೇನು ಕೆಫೆ, ಲೊಕೇಶನ್ ಜೈಲ್ ರೋಡ್, PO ಮಾಲ್ ಬೇಸ್ಮೆಂಟ್. ತುಂಬ ಒಳ್ಳೆ ಇದೆ. ನಾನು ಆಲ್ಮೋಸ್ಟ್ 1 ಇಯರಿಂದ ಬರ್ತಾನೆ ಇಲ್ಲಿ. ಒಂದು ಕಾಲೇಜಲ್ಲಿ ಆಗುವಾಗ ಫ್ರೀ ಎಲ್ಲ ಇರುವಾಗ ಇಲ್ಲಿ ಒಳ್ಳೆ ಸ್ನ್ಯಾಕ್ಸ್ ಸಿಗುತ್ತೆ ನಿಮಗೆ. ಸಂಜೀರ, ವಡಾಪಾವ್ ಎಲ್ಲ ಒಳ್ಳೆ ಟೇಸ್ಟ್ ಇದೆ. ಅಂದರೆ ಹೈಜೀನ್ ಇದೆ. ಅದು ಒಂದು ಎಂಥ ಜಾಸ್ತಿ ಪ್ರಿಸರ್ವೇಟಿವ್ಸ್ ಎಲ್ಲ ಎಂಥ ಜಾಸ್ತಿ ಇಲ್ಲ. ಒಂದು ಬ್ಯಾಲೆನ್ಸ್ಡ್ ಇದೆ. ಟೇಸ್ಟ್ ಎಲ್ಲ ಒಳ್ಳೆ ಇದೆ. ಇಲ್ಲಿ ತುಂಬ ಫುಡ್ಗಳುಂಟು. ನನಗೆ ಪರ್ಸ್ನಲಿ ಇಷ್ಟ ಆಗೋದು ಒಂದು ಅವ್ರದ್ದು ಸ್ಪೆಷಲ್ ಸಮೋಸ, ಇನ್ನೊಂದು ಕಟ್ಲೆಟ್. ದಟ್ಸ್ ವ್ಯಾಲ್ಯೂ ಫಾರ್ ಮನಿ ಮತ್ತು ಟೇಸ್ಟಿಗೆ ಸಹ ತುಂಬ ಒಳ್ಳೆಯದಿತ್ತು. ನಾನು ಆ್ಯಕ್ಚುಲಿ ಎಲ್ಲರೂ ಶುಗರ್ಲೆಸ್ ಟೀ ಕುಡಿಯೋದಿಲ್ಲ. ಸೊ ನಾನು ಆ್ಯಕ್ಚುಲಿ ಪ್ರಿಫರ್ ಮಾಡೋದು ಶುಗರ್ಲೆಸ್ ಟೀ. ಬೇರೆ ಸೈಡ್ ನಾನು ಕುಡಿದ್ದೇನೆ ತುಂಬ ಸೈಡಲ್ಲಿ ಎಲ್ಲ ಒಂದು ತುಂಬ ಸ್ಟ್ರಾಂಗ್ ಇರ್ತದೆ, ಇಲ್ಲ ತುಂಬ ವೀಕ್ ಇರ್ತದೆ. ಬಟ್ ಇವ್ರದ್ದು ಪರ್ಫೆಕ್ಟ್ ಇತ್ತು. ಹೇಗೆ ಮನೇಲಿದ್ದಾಗ ನಾನು ಹೇಗೆ ಟೇಸ್ಟ್ ಮಾಡ್ತಿದ್ದೆ ಸೇಮ್ ಟೇಸ್ಟ್ ಬರ್ತದೆ ಇಲ್ಲಿ. ಕೆಫೆ ಚೆನ್ನಾಗಿದೆ. ಅವರು ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ನಮ್ಮ ಜೊತೆ ಚೆನ್ನಾಗಿದ್ದಾರೆ. 2-3 ವರ್ಷದಿಂದ ಬರ್ತಾ ಇದ್ದೀನಿ. ಕ್ವಾಲಿಟಿ ಸೇಮ್ ಮೇಂಟೈನ್ ಮಾಡ್ತಿದ್ದಾರೆ. ಅವತ್ತು ಏನೂ ಚೇಂಜಸ್ ಇಲ್ಲ. ತುಂಬ ಕ್ಲೀನ್ ಇದೆ. ಆಮೇಲೆ ಅವ್ರು ಯೂಸ್ ಮಾಡೋದು ಎಲ್ಲ ಡಿಶ್ ವಾಷರ್ ಯೂಸ್ ಮಾಡಿ ಪಾತ್ರೆ ಎಲ್ಲ ತೊಳಿತಾರೆ. ತುಂಬ ಕ್ಲೀನ್ ಬಗ್ಗೆ ಏನು ಮಾತಾಡುವಾಗೆ. ಮತ್ತು ಕ್ವಾಲಿಟಿ ಯೂಸ್ ಮಾಡುವ ಐಟಮ್ಸ್ ಎಲ್ಲ ತುಂಬ ಕ್ವಾಲಿಟಿ ಇದೆ. ಅವ್ರದ್ದು ಜಂಗ್ಲಿ ಬಿಯರ್ ಅಂತ ಇದೆ, ಅದು ತುಂಬ ಚೆನ್ನಾಗಿದೆ. ತುಂಬ ಕ್ವಾಲಿಟಿ. ಅದು ಇವರೇ ಮಾಡಿರೋದು ಫಸ್ಟಾಗಿ.